ಈಗ ಕ್ರಿಸ್ಟಲ್ಗಳ ಯುಗವೇ ಅಂತ ಹೇಳಿದರೂ ತಪ್ಪಾಗಲಿಕ್ಕಿಲ್ಲ. ನೀವು ಮೆಟ್ರೋದಲ್ಲಿರ್ಬೋದು, ಬಸ್ಸಲ್ಲಿರ್ಬೋದು, ಬೇರೆ ಬೇರೆ ಜಾಗದಲ್ಲಿರ್ಬೋದು, ಎಲ್ಲರ ಕೈಗಳನ್ನು ಗಮನಿಸಿ ಕಂಪಲ್ಸರಿಯಾಗಿ ಒಂದು ಕ್ರಿಸ್ಟಲ್ ಇದ್ದೇ ಇರುತ್ತೆ. ಅದು ಬೇರೆ ಬೇರೆ ರೀತಿಯ ಕ್ರಿಸ್ಟಲ್ ಇರ್ಬೋದು. ಆದರೆ ಇವತ್ತು ನಾನು ಈ ಕ್ರಿಸ್ಟಲ್ ಹಾಕೊಂಡ ತಕ್ಷಣ ಆ ಜೀವನದಲ್ಲಿ ಮಹತ್ತರ ಬದಲಾವಣೆ ಆಗುತ್ತಾ, ಅಥವಾ ಈಗ ಉದಾಹರಣೆಗೆ ಇದು ಪೈರೈಟ್, ಹಣಕ್ಕೆ ಸಂಬಂಧಪಟ್ಟಿರುವಂಥ ಕ್ರಿಸ್ಟಲ್. ಈ ಒಂದು ಕ್ರಿಸ್ಟಲ್ಗೆ ನಾವು ಕನೆಕ್ಟ್ ಆದ ತಕ್ಷಣ ನಮಗೆ ಒಂದು ಜೀವನದಲ್ಲಿ ಒಂದು ಮಹತ್ತರವಾದ ತಿರುವು ಸಿಕ್ಬಿಡುತ್ತಾ, ಅಥವಾ ಹಣ ಬಂದುಬಿಡುತ್ತಾ ಎನ್ನುವ ಹಲವು ಪ್ರಶ್ನೆಗಳನ್ನು ಕೇಳ್ತಾ ಇದ್ದಾರೆ. ಇವತ್ತು ಅತ್ಯಂತ ಸರಳವಾಗಿ ಹಾಗೆ ಸಂಕ್ಷಿಪ್ತವಾಗಿ ನನ್ನಿಂದ ಎಷ್ಟು ಸಾಧ್ಯ ಇದೆ ಅಷ್ಟು ಹೇಳೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇನೆ. ನಾವು ಅಂಗಡಿಯಿಂದ ಕ್ರಿಸ್ಟಲ್ಗಳನ್ನು ಪರ್ಚೇಸ್ ಮಾಡಿ ಹಾಕಿಕೊಂಡ ತಕ್ಷಣ ಒಂದು ವಿಶೇಷವಾದ ಬದಲಾವಣೆ ಖಂಡಿತವಾಗಿಯೂ ನಿರೀಕ್ಷೆ ಮಾಡೋದು ಬೇಡ. ಹಾಗಾದರೆ ನಾವು ಈ ಕ್ರಿಸ್ಟಲ್ಗಳನ್ನು ಯಾಕೆ ಹಾಕಬೇಕು ಅಂತಂದರೆ, ಯೂನಿವರ್ಸಲ್ಲಿರುವಂಥ ಒಂದು ಪಾಸಿಟಿವ್ ಎನರ್ಜಿಯನ್ನು ಅತ್ಯಂತ ಅದ್ಭುತವಾಗಿ ಕನೆಕ್ಟ್ ಮಾಡುವಂಥ ಶಕ್ತಿ ಈ ಕ್ರಿಸ್ಟಲ್ಗಿದೆ. ಈಗಾಗಲೇ ನಾನು ಪೈರೈಟ್ ಬಗ್ಗೆ ಹೇಳಿದೆ. ಈಗ ಇಲ್ಲಿ ನನ್ನ ಫೇವ್ರೆಟ್ ಕ್ರಿಸ್ಟಲ್ ಇದು ಫಿರೋಜಾ. ಈ ಫಿರೋಜಾ ಕ್ರಿಸ್ಟಲ್ ಏನು ಮಾಡುತ್ತೆ ಅಂತಂದರೆ, ಲಕ್ಕನ್ನು, ನಮ್ಮ ಒಂದು ಅದೃಷ್ಟವನ್ನು ಬದಲಾವಣೆ ಮಾಡಿ, ನಮ್ಮ ಒಂದು ಕೆಟ್ಟ ಅದೃಷ್ಟವನ್ನು ಇದು ರಿಸೀವ್ ಮಾಡಿ ನಮಗೆ ಪಾಸಿಟಿವನ್ನು ತಂದು ಕೊಡುತ್ತೆ ಈ ಒಂದು ಫಿರೋಜಾ ಅಂತ ಹೇಳ್ತಾರೆ. ಹಾಗಾದರೆ ಇದನ್ನು ಹಾಕೊಂಡ ತಕ್ಷಣ ಈ ಒಂದು ಘಟನೆ ಸಂಭವಿಸಿಬಿಡುತ್ತಾ ಅಂದರೆ, ಇದರಲ್ಲಿ ನೀವೊಂದು ಸಣ್ಣದಾಗಿ ಕನೆಕ್ಷನ್ ಮಾಡ್ಕೊಳ್ಳೋದಿರುತ್ತೆ. ಯಾವುದೇ ರೀತಿಯಿಂದ ಕನೆಕ್ಷನ್ ಮಾಡ್ಕೋಬೋದು. ಹೌದು, ಕ್ರಿಸ್ಟಲ್ಗಳು ಖಂಡಿತವಾಗಿಯೂ ಸಹಾಯ ಮಾಡುತ್ತೆ. ಅದರ ಜೊತೆಗೆ ನಮ್ಮ ಭಾವನೆಗಳು ಕೂಡ ಬಹಳಷ್ಟು ಇದಕ್ಕೆ ಕನೆಕ್ಟ್ ಆಗಿರ್ತದೆ. ನೀವು ಎಲ್ಲೋ ಹೋಗಿರ್ತೀರ, ದಿನನಿತ್ಯದಲ್ಲಿ ನೀವು ಹಾಕ್ತಾ ಇರ್ತೀರ, ಒಂದು ದಿನ ಹಾಕದೇ ಇದ್ದಾಗ ನಿಮಗೆ ಅದರ ಒಂದು ಫೀಲ್ ಏನಿದೆ ಅದು ಖಂಡಿತ ಅನುಭವಕ್ಕೆ ಬರುತ್ತೆ. ಯಾಕಂದರೆ ಈ ಕ್ರಿಸ್ಟಲ್ಗಳಲ್ಲಿ ಯಾವ ರೀತಿ ವರ್ಕ್ ಆಗ್ತಾ ಇರ್ತದೆ ಅಂತಂದರೆ, ನೀವು ಎಷ್ಟೊಂದು ಪ್ರೀತಿಯಿಂದ, ಗೌರವದಿಂದ ನಿಮ್ಮ ಒಂದು ಭಾವನೆಯನ್ನು ಅದಕ್ಕೆ ಕನೆಕ್ಟ್ ಮಾಡ್ತೀರಾ, ಅಷ್ಟು ಕೆಲಸ ಮಾಡುತ್ತೆ. ಹೆಚ್ಚಿನವರು ಟೈಗರ್ ಐಯನ್ನು ಹಾಕ್ಕೊಂಡಿರ್ತಾರೆ. ಈ ಟೈಗರ್ ಐ ಏನು ಮಾಡುತ್ತೆ ಅಂತಂದರೆ, ನೆಗೆಟಿವ್ ಎನರ್ಜಿಯನ್ನು ರಿಮೂವ್ ಮಾಡುತ್ತೆ. ಯಾವುದೇ ರೀತಿಯ ಒಂದು ದೃಷ್ಟಿ ಇರ್ಬೋದು, ಅಥವಾ ಬ್ಲ್ಯಾಕ್ ಮ್ಯಾಜಿಕ್ ಇರ್ಬೋದು, ನಿಮಗೆ ಪದೇ ಯಾವುದೋ ಒಂದು ಎನರ್ಜಿ ನಿಮ್ಮನ್ನು ಬಹಳಷ್ಟು ಕಾಡ್ತಾ ಇದೆ, ಕಿರಿಕಿರಿ ಮಾಡ್ತಾ ಇದೆ ಅಂತ ಇದ್ದಾಗಲೂ ಈ ಟೈಗರ್ ಐಯನ್ನು ನೀವು ಬಳಸ್ಬೋದು.